Welcome to Digital Learning, Department of Collegiate Education. I am Mamta, Assistant Professor in Department of Commerce. In today's class, let us know the meaning of financial planning and also the essentials of sound financial planning. Okay, first let us know the meaning of planning and also the importance of planning. It is said that planning is universal. ಪ್ಲ್ಯಾನಿಂಗ್ ಅನ್ನೋದು ಯಾವ ಫೀಲ್ಡಲ್ಲಿ ಬೇಕಾಗತ್ತೆ, ಯಾರು ಪ್ಲ್ಯಾನ್ ಮಾಡಬೇಕು ಅಂತ ಕೇಳಿದ್ರೆ ನಾವೇನು ಹೇಳ್ತೀವಿ, ಪ್ಲ್ಯಾನಿಂಗ್ ಅನ್ನೋದು ಪ್ರತಿಯೊಂದು ಫೀಲ್ಡಲ್ಲೂ ಪ್ರತಿಯೊಂದು ಆರ್ಗನೈಸೇಷನಲ್ಲೂ ಪ್ಲ್ಯಾನಿಂಗ್ ಅನ್ನೋದು ಇರಲೇಬೇಕು ಅಂತ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಫಾರ್ ಎಕ್ಸಾಂಪಲ್, ಯಾವುದೇ ಒಬ್ಬ ಇಂಜಿನಿಯರ್ ಆದ್ರೂ ಪ್ಲ್ಯಾನ್ ಮಾಡ್ದಲೇ ಅವನು ಬಿಲ್ಡಿಂಗ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಡಾಕ್ಟರ್ಸು ಅಷ್ಟೇ ಪ್ಲ್ಯಾನ್ ಮಾಡಲೇಬೇಕಾಗತ್ತೆ. ನಾವು ಲೆಕ್ಚರರ್ಸು ಅಷ್ಟೇ ಪ್ರತಿಯೊಂದು ದಿನವೂ ನಾಳೆ ಕ್ಲಾಸ್ನಲ್ಲಿ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ಮಾತ್ರ ನಿಮಗೆ ತುಂಬ ಚೆನ್ನಾಗಿ ಪಾಠ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆ ಥರ ಡಾಕ್ಟರ್ಸ್ ಆಗಿರಲಿ, ಲಾಯರ್ಸ್ ಆಗಿರಲಿ, ಇಂಜಿನಿಯರ್ಸ್ ಆಗಿರಲಿ, ಒಂದು ಆರ್ಗನೈಸೇಷನಲ್ಲಿ ಆಗಿರಲಿ, ಬಿಸ್ನೆಸ್ಸಲ್ಲಾಗಿರಲಿ, ದೊಡ್ಡ ಕಂಪನಿ ಆಗಿರಲಿ ಅಥವಾ ಸ್ಮಾಲ್ ಕಂಪನಿ ಆಗಿದ್ರೂ ಪ್ರತಿಯೊಂದು ಕಡೆನೂ ಏನಾಗುತ್ತೆ, ಪ್ಲ್ಯಾನಿಂಗ್ ಅನ್ನೋದು ಬೇಕೇ ಬೇಕಾಗತ್ತೆ. ಇಂಗ್ಲೀಷ್ನಲ್ಲಿ ಒಂದು ಪ್ರಾವರ್ಬ್ ಇದೆ, ಏನಂತ ಅಂದರೆ ಫೇಲಿಂಗ್ ಟು ಪ್ಲ್ಯಾನ್ ಈಸ್ ಪ್ಲ್ಯಾನಿಂಗ್ ಟು ಫೇಲ್ ಅಂತ ಅಂದ್ಬಿಟ್ಟು. ಇದಕ್ಕೆ ರಿಲೇಟೆಡ್ ನಿಮಗೊಂದು ಸ್ಟೋರಿ ಹೇಳ್ತೀನಿ. ಪ್ಲ್ಯಾನ್ ಮಾಡಿದ್ರೆ ನಾವು ಯಾವ ರೀತಿ ಎಫಿಷಿಯೆಂಟಾಗಿ ಕೆಲಸ ಮಾಡ್ಬೋದು ಅಂತ ಅಂದ್ಬಿಟ್ಟು. ಒಂದು ಸತಿ ಒಬ್ಬ ಗುರುಗಳಿರ್ತಾರೆ. ಗುರುಗಳ ಹತ್ರ ಇಬ್ಬರು ಶಿಷ್ಯರು ಇರ್ತಾರೆ. ಆ ಇಬ್ಬರು ಶಿಷ್ಯರ ಹೆಸರು ಒಬ್ಬನ ಹೆಸರು ರಾಮ ಅಂದ್ಬಿಟ್ಟು, ಇನ್ನೊಬ್ಬನ ಹೆಸರು ಲಕ್ಷ್ಮಣ ಅಂದ್ಬಿಟ್ಟು. ಗುರುಗಳು ಏನು ಮಾಡ್ತಾರೆ, ಇಬ್ರಿಗೂ ಒಂದು ಕೆಲಸ ಕೊಡ್ತಾರೆ. ಏನಂದರೆ, ಒಂದು 10 ದೊಡ್ಡ ದೊಡ್ಡ ಮರನ ಕೊಟ್ಬಿಟ್ಟು ಇದಿಷ್ಟು ಮರಗಳನ್ನೂ ನೀವು ಸಂಜೆ ಒಳಗಡೆ ಕಟ್ ಮಾಡಬೇಕು. ಯಾರು ಬೇಗ ಕಟ್ ಮಾಡ್ತಿರೋ ನೋಡೋಣ. ಅವರು ತುಂಬ ಎಫಿಷಿಯೆಂಟು ಅಥವಾ ತುಂಬ ಗ್ರೇಟ್ ಅಂತ ಅಂದ್ಬಿಟ್ಟು ಗುರುಗಳು ಹೇಳ್ತಾರೆ. ಹಂಗೆ ಅಂದಿದ ತಕ್ಷಣ ಫಸ್ಟ್ ಲಕ್ಷ್ಮಣ ಏನು ಮಾಡ್ತಾನೆ, ನಾನೇ ಫಸ್ಟ್ ಕಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಕೊಡ್ಲಿ ತೊಗೊಂಡು ಬೇಗ 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 ಕಟ್ ಮಾಡೋಕ್ಕೆ ಹೋಗ್ತಾನೆ. ಆದರೆ ರಾಮ ಏನು ಮಾಡ್ತಾನೆ, ಒಂದು 5 ನಿಮಿಷ ಯೋಚನೆ ಮಾಡ್ತಾನೆ. ಬೇಗ ಕೆಲಸ ಮಾಡಬೇಕು ಅಂದರೆ ನಾನು ಏನು ಮಾಡ್ಬೋದು, ಯಾವ ರೀತಿ ಮಾಡಿದ್ರೆ ನಾನು ಬೇಗ ಕೆಲಸ ಮಾಡೋದಕ್ಕೆ ಸಾಧ್ಯ ಅಂದ್ಬಿಟ್ಟು ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿ ಪ್ಲ್ಯಾನ್ ಮಾಡ್ತಾನೆ. ಏನು ಮಾಡ್ತಾನೆ ಅಂದರೆ, ಫಸ್ಟು ಏನು ಮಾಡ್ತಾನೆ, ಅವ್ನು ಕೊಡ್ಲಿ ಏನಿತ್ತು ಅದನ್ನು ಶಾರ್ಪ್ ಮಾಡ್ಕೊತಾನೆ. ಶಾರ್ಪ್ ಮಾಡಿಕೊಂಡು ಇಬ್ಬರು, ಇವನು ಅರ್ಧ ಗಂಟೆ ಲೇಟ್ ಆಗ್ಬೋದು ಶಾರ್ಪ್ ಮಾಡ್ಕೊಳೋದಕ್ಕೆ, ಇಬ್ಬರೂ ಸಂಜೆ ಅಷ್ಟರಲ್ಲಿ ಕೆಲಸ ಮುಗಿಸ್ತಾರೆ. ರಾಮ ಅನ್ನೋನು ಲಕ್ಷ್ಮಣನಿಗಿಂತನೂ ಲೇಟಾಗಿ ಸ್ಟಾರ್ಟ್ ಮಾಡ್ತಾನೆ ಮರ ಕಡಿಯೋದನ್ನು. ಆದರೆ ಅವನಿಗಿಂತನೂ ಇನ್ನೂ 3 ಅವರ್ ಬೇಗನೆ ಕಟ್ ಮಾಡಿರ್ತಾನೆ. ಆದರೆ ಲಕ್ಷ್ಮಣ ಏನು ಮಾಡ್ತಾನೆ, ರಾಮನಿಗಿಂತ ಅರ್ಧ ಗಂಟೆ ಮುಂಚೆನೇ ಸ್ಟಾರ್ಟ್ ಮಾಡಿದ್ರು ಕೆಲಸನ, ಇನ್ನೂ 3 ಅವರ್ಸು ತೊಗೊಳ್ತಾನೆ. ಜೊತೆಗೆ ರಾಮನಿಗಿಂತನೂ ಜಾಸ್ತಿ ಸುಸ್ತಾಗಿರುತ್ತೆ ಲಕ್ಷ್ಮಣನಿಗೆ. ಇದರಿಂದ ನಾವೇನು ಅರ್ಥ ಮಾಡ್ಕೊಳ್ಬೋದು ಅಂತ ಅಂದರೆ, ಈ ಕಥೆಯಿಂದ ನಾವು ಫಸ್ಟ್ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ವಿ ಅಂತ ಅಂದರೆ ನಮಗೆ ಟೈಮ್ ಕನ್ಸಂಪ್ಷನ್ನು ಕಮ್ಮಿ ಆಗುತ್ತೆ, ಮತ್ತು ಕೆಲಸ ಬೇಗನೂ ಆಗುತ್ತೆ, ಜೊತೆಗೆ ಶ್ರಮನೂ ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು ಇದರಿಂದ ನಾವು ಅರ್ಥ ಮಾಡ್ಕೊಳ್ಬೋದು. ನೆಕ್ಸ್ಟು, ಈಗ ನಮಗೆ ಪ್ಲ್ಯಾನಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ಗೊತ್ತಾಗಿದೆ. ಈಗ ಫಿನಾನ್ಷಿಯಲ್ ಪ್ಲ್ಯಾನಿಂಗ್ದು ಏನು ಇಂಪಾರ್ಟೆನ್ಸ್ ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋಣ. ಈಗ ಎಲ್ಲರಿಗೂ ಗೊತ್ತೇ ಇದೆ, ಎಲ್ಲದಕ್ಕಿಂತನೂ ತುಂಬ ಇಂಪಾರ್ಟೆಂಟ್ ಯಾವುದು ಅಂತ ಅಂದರೆ ಮನಿ ಅಂತ ಅಂದ್ಬಿಟ್ಟು ನಮ್ಗೆ ಗೊತ್ತೇ ಇದೆ. ಈಗ ಇಂಥ ಮನಿನ ನಾವೇನಂತ ಅಂದ್ಕೊಳ್ತೀವಿ, ದುಡ್ಡು ಇತ್ತು ಅಂತ ಅಂದರೆ ಇನ್ನೂ ಜಾಸ್ತಿ ದುಡ್ಡನ್ನು ಅರ್ನ್ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾವು ಅಂದ್ಕೊಳ್ತೀವಿ. It is said that money helps a concern to get more money only when it is efficiently managed. ದುಡ್ಡಿದ್ದ ತಕ್ಷಣಕ್ಕೆ ನಾವು ಜಾಸ್ತಿ ದುಡ್ಡನ್ನು ಅರ್ನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇರೋಂಥ ದುಡ್ಡನ್ನು ಸರಿಯಾಗಿ ಮ್ಯಾನೇಜ್ ಮಾಡಿದ್ರೆ ಮಾತ್ರ ನಾವು ಜಾಸ್ತಿ ಪ್ರಾಫಿಟ್ನ, ಜಾಸ್ತಿ ಅರ್ನಿಂಗ್ಸ್ನ ಅರ್ನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಎಫಿಷಿಯೆಂಟ್ ಫಂಕ್ಷನಿಂಗ್ ಆಫ್ ಎನಿ ಬಿಸ್ನೆಸ್ ಈಸ್ ಡಿಪೆಂಡೆಂಟ್ ನಾಟ್ ಆನ್ ದ ಮಿಯರ್ ಅವೈಲಬಿಲಿಟಿ ಆಫ್ ದ ಫಿನಾನ್ಸ್ ಬಟ್ ಆನ್ ದ ಎಫಿಷಿಯೆಂಟ್ ಯುಟಿಲೈಸೇಷನ್ ಆಫ್ ದ ಫಿನಾನ್ಸ್. ಯಾವುದೇ ಒಂದು ಬಿಸ್ನೆಸ್ಸು ಸಕ್ಸಸ್ ಆಗಬೇಕು, ಎಫಿಷಿಯೆಂಟಾಗಿ ವರ್ಕ್ ಆಗಬೇಕು ಅಂತ ಅಂದರೆ ಅಲ್ಲಿ ಜಸ್ಟ್ ಫಿನಾನ್ಸ್ ಇದ್ದರೆ ಸಾಲಲ್ಲ. ಆ ಇರೋಂಥ ಫಿನಾನ್ಸ್ನ ಎಫಿಷಿಯೆಂಟಾಗಿ ಯುಟಿಲೈಸ್ ಮಾಡಿಕೊಂಡಾಗ ಮಾತ್ರನೇ ಆ ಒಂದು ಬಿಸ್ನೆಸ್ಸು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗ್ಬೋದು. ನಾವು ಜನರಲಾಗಿ ಹೇಳ್ಬೋದು ಅಂತ ಅಂದರೆ, ನಿಮ್ಮ ತಾಯಿ ಏನಿದ್ದಾರೋ ಅವರು ಎಫಿಷಿಯೆಂಟ್ ಫಿನಾನ್ಷಿಯಲ್ ಮ್ಯಾನೇಜರ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ, ಎಷ್ಟು ಬರುತ್ತೆ ನಮಗೆ ದುಡ್ಡು, ನಮ್ಮ ಇನ್ಕಮ್ ಎಷ್ಟಿದೆ, ಆ ಇನ್ಕಮ್ನಲ್ಲಿ ನಾವು ಎಷ್ಟು ಉಳಿಸ್ಬೇಕಾಗತ್ತೆ, ಎಷ್ಟು ಖರ್ಚು ಮಾಡ್ಬೋದು, ಅಥವಾ ಮುಂದಕ್ಕೆ ಏನಾದರೂ ಎಮರ್ಜೆನ್ಸಿ ಅಂತ ಅಂದರೆ ಎಲ್ಲೋ ಒಂದು ಕಡೆ ನಿಮ್ಮ ತಾಯಿ ಒಂದು ದುಡ್ಡನ್ನು ಇಟ್ಟೇ ಇರ್ತಾರೆ. ಹಂಗಾಗಿ ನಿಮ್ಮ ತಾಯಿನೂ ಅಷ್ಟೇ ಎಫಿಷಿಯೆಂಟ್ ಫಿನಾನ್ಸ್ ಮ್ಯಾನೇಜರ್ ಅಂತಲೇ ಹೇಳ್ಬೋದು. ಈಗ ನಾವು ಕಂಪನಿಗೆ ಅಥವಾ ಆರ್ಗನೈಸೇಷನ್ಗೆ ಬರೋದಾದರೆ ದ
ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ದ ಫಿನಾನ್ಸ್ ಮ್ಯಾನೇಜರ್ ಈಸ್ ಫಿನಾನ್ಷಿಯಲ್ ಪ್ಲಾನಿಂಗ್ ಅಂತ ಹೇಳ್ತೀವಿ. ಒಂದು ಆರ್ಗನೈಸೇಷನಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಫಂಕ್ಷನ್ ಯಾವುದು? ಪ್ಲ್ಯಾನಿಂಗು. ಅದರಲ್ಲೂ ಅಷ್ಟೇ ಫಿನಾನ್ಸ್ ಮ್ಯಾನೇಜರ್ದು ತುಂಬ ಇಂಪಾರ್ಟೆಂಟ್ ಫಂಕ್ಷನ್ ಯಾವುದು ಅಂದರೆ ಫಿನಾನ್ಷಿಯಲ್ ಪ್ಲ್ಯಾನಿಂಗ್. ಈಗ ಫಿನಾನ್ಸ್ ಪ್ಲ್ಯಾನಿಂಗ್ ಮಾಡಬೇಕು ಅಂತ ಅಂದರೆ ಯಾವಾಗ ಪ್ಲ್ಯಾನ್ ಮಾಡಬೇಕು? ಸ್ಟಾರ್ಟಿಂಗಲ್ಲೇ ಪ್ಲ್ಯಾನ್ ಮಾಡಿರಬೇಕಾಗತ್ತೆ. ಬರೀ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಮಾತ್ರ ಪ್ಲ್ಯಾನಿಂಗ್ ನೆಸಸರಿ ಅಂತ ಹೇಳೋಕ್ಕಾಗಲ್ಲ. ಇಟ್ ಈಸ್ ಎ ಕಂಟಿನ್ಯೂಯಸ್ ಪ್ರೋಸೆಸ್. ಪ್ರತಿಯೊಂದು ಸ್ಟೇಜ್ನಲ್ಲೂ ನಾವು ಫಿನಾನ್ಸ್ ಬಗ್ಗೆ ಪ್ಲ್ಯಾನ್ ಮಾಡಲೇಬೇಕಾಗತ್ತೆ. ನೆಕ್ಸ್ಟು ಈ ಫಿನಾನ್ಷಿಯಲ್ ಪ್ಲ್ಯಾನಿಂಗ್ ಅನ್ನೋದು ನಾನು ಈಗಾಗಲೇ ಹೇಳಿದ್ದೀನಿ, ಪ್ಲ್ಯಾನಿಂಗ್ ಅನ್ನೋದು ಎಲ್ಲ ಆರ್ಗನೈಸೇಷನಲ್ಲೂ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು. ನಾವಿವಾಗ ದೊಡ್ಡ ದೊಡ್ಡ ಕಂಪನಿ ಯಾವುದಿದೆಯೋ ಅಥವಾ ಟಾಟಾ ಆಗಿರ್ಬೋದು, ಗೂಗಲ್ ಆಗಿರ್ಬೋದು, ಈ ಥರ ದೊಡ್ಡ ಕಂಪನಿಲಿ ಮಾತ್ರ ಫಿನಾನ್ಸ್ ಪ್ಲ್ಯಾನಿಂಗ್ ಇಂಪಾರ್ಟೆಂಟ್ ಅಂತ ಅಲ್ಲ. ವಾಟ್ ಎವರ್ ಮೇ ಬಿ ದ ಸೈಜ್ ಆಫ್ ದ ಬಿಸ್ನೆಸ್, ಇಟ್ ಮೇ ಬಿ ಎ ಬಿಗ್ ಬಿಸ್ನೆಸ್ ಆರ್ ಇಟ್ ಮೇ ಬಿ ಎ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಸ್ಮಾಲ್ ಸ್ಕೇಲ್ ಬಿಸ್ನೆಸ್, ಎವ್ರಿವೇರ್ ದೆರ್ ಈಸ್ ದ ನೀಡ್ ಫಾರ್ ದ ಫಿನಾನ್ಷಿಯಲ್ ಪ್ಲ್ಯಾನಿಂಗ್. ನೆಕ್ಸ್ಟು ಏನು ಇಂಪಾರ್ಟೆಂಟು? ಯಾಕೆ ಈ ಫಿನಾನ್ಸ್ನ ಪ್ಲ್ಯಾನ್ ಮಾಡಬೇಕು? ಈ ಫಿನಾನ್ಸ್ ಪ್ಲ್ಯಾನ್ ಮಾಡೋದ್ರಿಂದ ಏನೆಲ್ಲ ಅಡ್ವಾಂಟೇಜಸ್ ಆಗತ್ತೆ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಿದೆ. ಏನು ಹೇಳ್ತೀರಾ? ಈ ಫಿನಾನ್ಸ್ನ ಸರಿಯಾಗಿ ಪ್ಲ್ಯಾನ್ ಮಾಡೋದ್ರಿಂದ ನಮ್ಗೆ ಏನು ಅಡ್ವಾಂಟೇಜಸ್ ಆಗುತ್ತೆ ಅಂತ ಅಂದರೆ, ಇಟ್ ಎನ್ಶೂರ್ಸ್ ಲಿಕ್ವಿಡಿಟಿ ಥ್ರೂ ಔಟ್ ದ ಇಯರ್. ವರ್ಷ ಪೂರ್ತಿನೂ ಏನಾಗಿರುತ್ತೆ, ನಮಗೆ ಸಫಿಷಿಯೆಂಟ್ ಯಾವಾಗ ಕ್ಯಾಶ್ ಬೇಕೋ ಆವಾಗ ಕ್ಯಾಶ್ ಅವೈಲಬಿಲಿಟಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ನಾವು ನಮ್ಮ ಆರ್ಗನೈಸೇಷನಲ್ಲಿ ಫರ್ದರ್ ಏನಾದರೂ ಎಕ್ಸ್ಪ್ಯಾನ್ಷನ್ ಮಾಡ್ಕೊಳ್ಬೇಕು ಅಂದರೆ ಅಥವಾ ಫರ್ದರ್ ಏನಾದರೂ ಒಳ್ಳೆ ಕಡೆ ನಾವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಮ್ಗೆ ಅವಕಾಶ ಸಿಕ್ಕಿದೆ ಅಂತ ಅಂದರೆ ನಮಗೆ ಸಫಿಷಿಯೆಂಟ್ ಕ್ಯಾಶ್ ಅವೈಲಬಿಲಿಟಿ ಇರುತ್ತೆ. ನೆಕ್ಸ್ಟ್ ಆ್ಯಂಡ್ ಆಲ್ಸೋ ಸಫಿಷಿಯೆಂಟ್ ಕ್ಯಾಶ್ ಫಾರ್ ಮೀಟಿಂಗ್ ದ ಕರೆಂಟ್ ಎಕ್ಸ್ಪೆಂಡಿಚರ್ ಆ್ಯಸ್ ವೆಲ್ ಆಸ್ ಮೀಟಿಂಗ್ ದ ಎಮರ್ಜೆನ್ಸೀಸ್ ಅಂತ ಹೇಳ್ತಾರೆ. ನಮಗೆ ಕರೆಕ್ಟಾಗಿ ನಾವು ಫಿನಾನ್ಸ್ನ ಪ್ಲ್ಯಾನ್ ಮಾಡಿದ್ರೆ ಏನಾಗುತ್ತೆ, ಪ್ರೆಸೆಂಟ್ ನಮಗೆ ಏನು ಎಕ್ಸ್ಪೆಂಡಿಚರ್ ಇದೆಯೋ ಆ ಒಂದು ಎಕ್ಸ್ಪೆಂಡಿಚರ್ನ ಮೀಟ್ ಮಾಡೋದಕ್ಕೂ ನಮಗೆ ಕ್ಯಾಶ್ ಅವೈಲಬಿಲಿಟಿ ಇರುತ್ತೆ. ಜೊತೆಗೆ ಫ್ಯೂಚರ್ ಅನ್ನೋದು ಫ್ಯೂಚರ್ನಲ್ಲಿ ಏನಾದರೂ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ಸ್ ಬರ್ತಾನೆ ಇರುತ್ತೆ. ಆ ಎಲ್ಲ ಎಕ್ಸ್ಪೆಂಡಿಚರ್ಸ್ನು ಮೀಟ್ ಮಾಡೋದಕ್ಕೂ ನಾವು ಫಿನಾನ್ಸ್ನ ಸರಿಯಾಗಿ ಪ್ಲ್ಯಾನ್ ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಫಿನಾನ್ಷಿಯಲ್ ಪ್ಲ್ಯಾನಿಂಗ್ ಈಸ್ ನೆಸಸರಿ ಫಾರ್ ಸರ್ವೈವಲ್, ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಗ್ರೋತ್. ನಾವು ಸರ್ವೈವ್ ಆಗಬೇಕು ಅಂದರೆ, ನಮ್ಮ ಬಿಸ್ನೆಸ್ನ ಎಕ್ಸ್ಪ್ಯಾನ್ಷನ್ ಆಗಬೇಕು ಅಂದರೆ, ಅಥವಾ ನಾವು ನಮ್ಮ ಫೀಲ್ಡಲ್ಲಿ ಕಾಂಪಿಟೇಟರ್ಸ್ಗಿಂತ ಜಾಸ್ತಿ ಗ್ರೋತ್ ಆಗಬೇಕು ಅಂತ ಅಂದರೆ ನಾವು ಸರಿಯಾಗಿ ಫಿನಾನ್ಸ್ನ ಪ್ಲ್ಯಾನ್ ಮಾಡಲೇಬೇಕಾಗತ್ತೆ. ಓಕೆ, ನೆಕ್ಸ್ಟ್ ನಾವು ಲೆಟ್ ಅಸ್ ನೋ ದ ಮೀನಿಂಗ್ ಆಫ್ ಫಿನಾನ್ಷಿಯಲ್ ಪ್ಲ್ಯಾನಿಂಗ್. ವಾಟ್ ಈಸ್ ಫಿನಾನ್ಷಿಯಲ್ ಪ್ಲ್ಯಾನಿಂಗ್? Financial planning is the process of estimating the capital required and determining its composition. It is the process of framing the financial policies in relation to procurement, investment, administration of funds of an enterprises. ಯಾರು ಮಾಡ್ತಾರೆ ಈ ಫಿನಾನ್ಷಿಯಲ್ ಪ್ಲ್ಯಾನಿಂಗ್ನ ಅಂತ ಅಂದರೆ, ಯಾರೊಬ್ಬ ಫಿನಾನ್ಷಿಯಲ್ ಮ್ಯಾನೇಜರ್ ಅಂತ ಇರ್ತಾನೋ ಆ ಫಿನಾನ್ಷಿಯಲ್ ಮ್ಯಾನೇಜರ್ ಈ ಫೈನಾನ್ಸ್ನ ಪ್ಲ್ಯಾನ್ ಮಾಡಬೇಕಾಗತ್ತೆ. ಏನನ್ನ ಪ್ಲ್ಯಾನ್ ಮಾಡ್ತಾನೆ? ಇಟ್ ಈಸ್ ದ ಪ್ರೋಸೆಸ್ ಆಫ್ ಎಸ್ಟಿಮೇಟಿಂಗ್ ದ ಕ್ಯಾಪಿಟಲ್ ರಿಕ್ವೈರ್ಡ್. ನಮ್ಮ ಆರ್ಗನೈಸೇಷನ್ನಲ್ಲಿ ಈ ವರ್ಷದಲ್ಲಿ ಅಥವಾ ಇವಾಗ ಎಷ್ಟು ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇದೆ, ಎಷ್ಟು ಫಂಡ್ಸ್ ರಿಕ್ವೈರ್ಮೆಂಟ್ ಇದೆ ಅಂತ ಅಂದ್ಬಿಟ್ಟು ಫಸ್ಟ್ ಎಸ್ಟಿಮೇಟ್ ಮಾಡಬೇಕಾಗತ್ತೆ. ನಮಗೆ ಎಷ್ಟು ಫಂಡ್ಸ್ ಬೇಕು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ರೆ ಸಾಕಾಗಲ್ಲ. ಬೇಕಾಗಿರೋಂಥ ಫಂಡ್ಸ್ನ ಯಾವ ಸೋರ್ಸಸ್ಸಿಂದ ರೈಸ್ ಮಾಡಬೇಕು ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನಮಗೆ ಬೇಕಾಗಿರೋಂಥ ಫಂಡ್ಸ್ನ ರೈಸ್ ಮಾಡೋದಕ್ಕೆ ಎಷ್ಟೊಂದು ಸೋರ್ಸಸ್ ಇದೆ. ಫಾರ್ ಎಕ್ಸಾಂಪಲ್, ಒಂದು ಕಂಪನಿ ಅಂತ ಅಂದರೆ ಒಂದು ಕಂಪನಿ ಬೇಕಾಗಿರೋಂಥ ಫಂಡ್ಸ್ನ ಈಕ್ವಿಟಿ ಶೇರ್ಸಿಂದನೂ ರೈಸ್ ಮಾಡ್ಬೋದು, ಡಿಬೆಂಚರ್ಸಿಂದನೂ ರೈಸ್ ಮಾಡ್ಬೋದು, ಪ್ರಿಫರೆನ್ಸ್ ಶೇರ್ಸ್ ಅಥವಾ ಪಬ್ಲಿಕ್ ಡಿಪಾಸಿಟ್ಸ್ ಅಥವಾ ಬ್ಯಾಂಕಿಂದನೂ ರೈಸ್ ಮಾಡ್ಬೋದು. ಈ ಥರ ಯಾವ ಸೋರ್ಸಿಂದ ಎಷ್ಟು ಫಂಡ್ಸನ್ನು ರೈಸ್ ಮಾಡಿದ್ರೆ ನಮಗೆ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ ಅಂತ ಅಂದ್ಬಿಟ್ಟು ಎಸ್ಟಿಮೇಟ್ ಮಾಡಬೇಕಾಗತ್ತೆ. ಏನು ಫಿನಾನ್ಷಿಯಲ್ ಪ್ಲ್ಯಾನಿಂಗ್ ಅಂದರೆ, ಇಟ್ ಈಸ್ ಎ ಪಾಲಿಸಿ ರಿಲೇಟೆಡ್ ಟು ಪ್ರೊಕ್ಯೂರ್ಮೆಂಟ್ ಅಂತ ಅಂದರೆ ಎಲ್ಲಿಂದ ನಾವು ಫಂಡ್ಸನ್ನು ಕಲೆಕ್ಟ್ ಮಾಡಬೇಕು. ಇನ್ವೆಸ್ಟ್ಮೆಂಟ್, ಫಂಡ್ಸ್ನ ರೈಸ್ ಮಾಡಿದ್ದಾಗಿದೆ, ಈಗ ರೈಸ್ ಮಾಡಿರೋಂಥ ಫಂಡ್ಸನ್ನು ಎಲ್ಲಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಡಿಸಿಷನ್ ಆಗುತ್ತೆ. ಇದಕ್ಕೆ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ ಅಂತ ಅಂತೀವಿ. ಇರೋಂಥ ಫಂಡ್ಸ್ನ ನಾವು ಯಾವ ಪ್ರಾಜೆಕ್ಟ್ಗೆ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮಗೆ ಜಾಸ್ತಿ ಪ್ರಾಫಿಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ಫಂಡ್ಸ್ ಆಫ್ ದ ಎಂಟರ್ಪ್ರೈಸ್. ನಾನು ಈಗಾಗಲೇ ಹೇಳಿದೆ, ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ಫಂಡ್ಸ್ ಆರ್ ಕ್ಯಾಶ್ is also very important for the organization. This is the meaning of financial planning. Financial planning ಅಂದರೆ ಏನು? ಫಸ್ಟು ಎಷ್ಟು ಫಂಡ್ಸ್ ರಿಕ್ವೈರ್ಮೆಂಟ್ ಇದೆ,
ಮತ್ತು ಬೇಕಾಗಿರೋಂಥ ಫಂಡ್ಸನ್ನು ಯಾವ ಸೋರ್ಸಿಂದ ನಾವು ರೈಸ್ ಮಾಡಬೇಕು, ಮತ್ತು ರೈಸ್ ಮಾಡಿರೋಂಥ ಫಂಡ್ಸ್ನ ಎಲ್ಲಿಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಎಲ್ಲ ವರ್ಕು ಕರೆಕ್ಟಾಗಿ ನಡೀತಾ ಇದೆಯಾ, ನಮಗೆ ಕರೆಕ್ಟಾಗಿ ಪ್ರಾಫಿಟ್ಸ್ ಬರ್ತಾ ಇದೆಯಾ ಅಂತ ಅಂದ್ಬಿಟ್ಟು ನೋಡೋವಂಥ ಪ್ರೋಸೆಸ್ಗೆ ಫಿನಾನ್ಷಿಯಲ್ ಪ್ಲ್ಯಾನಿಂಗ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನೆಕ್ಸ್ಟ್, ವಾಟ್ ಆರ್ ದ ಪ್ರಿನ್ಸಿಪಲ್ಸ್ ಆಫ್ ಸೌಂಡ್ ಫಿನಾನ್ಷಿಯಲ್ ಪ್ಲ್ಯಾನಿಂಗ್. ಇವಾಗ ನಾನು ಹೇಳಿದೆ ಪ್ರತಿಯೊಂದು ಆರ್ಗನೈಸೇಷನು ಫಿನಾನ್ಸ್ನ ಪ್ಲ್ಯಾನ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು. ಮತ್ತು ಫಿನಾನ್ಸ್ ಪ್ಲ್ಯಾನ್ ಯಾವ ರೀತಿ ಇರಬೇಕು? It must be noted that there cannot be a perfect financial plan which can be readily adopted by every organization. ಎಲ್ಲ ಆರ್ಗನೈಸೇಷನ್ಗೂ ಒಂದೇ ಥರ ಇದೊಂದು ಸೌಂಡ್ ಫಿನಾನ್ಷಿಯಲ್ ಪ್ಲ್ಯಾನು, ಇದು ಕರೆಕ್ಟಾಗಿದೆ, ಇದು ಫಿನಾನ್ಷಿಯಲ್ ಪ್ಲ್ಯಾನು, ಇದೇ ಫಿನಾನ್ಷಿಯಲ್ ಪ್ಲ್ಯಾನು ಎಲ್ಲ ಆರ್ಗನೈಸೇಷನ್ಗೂ ಸೂಟ್ ಆಗಂತೆ ಅನ್ನೋಂಥದ್ದು ಇರಲ್ಲ. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನಾವು ಒಂದು ನಮ್ಮ ಅಕ್ಕಪಕ್ಕದ ಮನೆಗಳಲ್ಲೇ ನೋಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ, ಎಲ್ಲರ ಮನೆಯದು ಇನ್ಕಮು ಒಂದೇ ಥರ ಇರಲ್ಲ, ಎಲ್ಲರ ಮನೇಲೂ ಎಕ್ಸ್ಪೆಂಡಿಚರು ಒಂದೇ ಥರ ಇರಲ್ಲ. ಅವ್ರವ್ರ ಮನೆ ಇನ್ಕಮ್ಗೆ ತಕ್ಕಂಗೆ ಅವ್ರವರು ಫಿನಾನ್ಸ್ನ ಪ್ಲ್ಯಾನ್ ಮಾಡಬೇಕಾಗತ್ತಲ್ಲ, ಅದೇ ರೀತಿಯಲ್ಲೇ ಇಲ್ಲೂ ಅಷ್ಟೇ ಪ್ರತಿಯೊಂದು ಆರ್ಗನೈಸೇಷನ್ಗೂ ಇದೇ ಒಂದು ಸ್ಟ್ಯಾಂಡರ್ಡ್ ಫಿನಾನ್ಷಿಯಲ್ ಪ್ಲ್ಯಾನ್ ಅಂತ ಅಂದ್ಬಿಟ್ಟು ಹೇಳೋಕ್ಕಾಗಲ್ಲ. ಹಂಗಾಗಿ ಆ ಪರ್ಟಿಕ್ಯುಲರ್ ಆರ್ಗನೈಸೇಷನ್ಗೆ ತಕ್ಕಂಗೆ ಆ ಒಂದು ಪರ್ಟಿಕ್ಯುಲರ್ ಫಿನಾನ್ಸ್ ಮ್ಯಾನೇಜರ್ ಏನು ಮಾಡಬೇಕಾಗತ್ತೆ, ಫೈನಾನ್ಸ್ನ ಪ್ಲ್ಯಾನ್ ಮಾಡಬೇಕಾಗತ್ತೆ. ಈಗ ಅದರಲ್ಲೂ ಕೆಲವೊಂದು ನಾವು ಸ್ಟ್ಯಾಂಡರ್ಡ್ ಯಾವ ರೂಲ್ಸ್ನ ಫಾಲೋ ಮಾಡ್ಬೋದು ಅಂತ ಅಂದರೆ, ಇವಾಗ ಹೇಳ್ತಾ ಹೋಗ್ತೀನಲ್ಲ, ದೀಸ್ ಆರ್ ದ ಎಸೆನ್ಷಿಯಲ್ಸ್ ಆರ್ ಪ್ರಿನ್ಸಿಪಲ್ಸ್ ಆಫ್ ಸೌಂಡ್ ಫಿನಾನ್ಷಿಯಲ್ ಪ್ಲ್ಯಾನಿಂಗ್. ಫಸ್ಟ್, ನಾವು ಒಬ್ಬ ಫಿನಾನ್ಸ್ ಮ್ಯಾನೇಜರು ಫೈನಾನ್ಸ್ನ ಪ್ಲ್ಯಾನ್ ಮಾಡೋದಕ್ಕಿಂತ ಮುಂಚೆ ಯಾವ್ಯಾವ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡಬೇಕು ಅಂತ ಅಂದರೆ, ದ ಫಸ್ಟ್ ಪ್ರಿನ್ಸಿಪಲ್ ಈಸ್ ಪ್ರಿನ್ಸಿಪಲ್ ಆಫ್ ಸಿಂಪ್ಲಿಸಿಟಿ ಅಂತ ಹೇಳ್ತಾರೆ. ಏನು ಪ್ರಿನ್ಸಿಪಲ್ ಆಫ್ ಸಿಂಪ್ಲಿಸಿಟಿ ಅಂತ ಅಂದರೆ, ಫಿನಾನ್ಸ್ ಪ್ಲ್ಯಾನ್ ಇಟ್ ಶುಡ್ ಬಿ ಸಿಂಪಲ್ ಆ್ಯಂಡ್ ಇಟ್ ಶುಡ್ ಬಿ ಈಸಿ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಇಟ್ ಶುಡ್ ಬಿ ಏಬಲ್ ಟು ಮಾಡಿಫೈ ದ ಪ್ಲ್ಯಾನ್ಸ್ ಇಫ್ ರಿಕ್ವೈರ್ಡ್ ಇನ್ ಅಕಾರ್ಡೆನ್ಸ್ ವಿತ್ ದ ಚೇಂಜಿಂಗ್ ಎಕನಾಮಿಕ್ ಕಂಡೀಷನ್ಸ್ ಅಂತ ಹೇಳ್ತೀವಿ. ಫಿನಾನ್ಸ್ ಪ್ಲ್ಯಾನು ತುಂಬ ಸಿಂಪಲ್ ಆಗಿರಬೇಕು ಮತ್ತು ಈಸಿಯಾಗಿ ಅರ್ಥ ಆಗೋ ರೀತಿಯಲ್ಲಿರಬೇಕು. ಮತ್ತು ಏನಾದರೂ ಎಕಾನಮಿನಲ್ಲಿ ಚೇಂಜಸ್ ಆಯಿತು ಅಂದರೆ ಆ ಚೇಂಜಸ್ಗೆ ತಕ್ಕಂಗೆ ನಮ್ಮ ಫಿನಾನ್ಸ್ ಪ್ಲ್ಯಾನನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋ ರೀತಿಯಲ್ಲಿ ಫ್ಲೆಕ್ಸಿಬಿಲಿಟಿ ಅಲ್ಲಿ ಇರಬೇಕಾಗತ್ತೆ. ಹಂಗನ್ಬಿಟ್ಟು and another important point is that the quality of plan should not be compromised for the sake of simplicity. ನಾವು ಸಿಂಪಲ್ ಆಗಿರಬೇಕು ಅಂತ ಅಂದ್ಬಿಟ್ಟು ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆಗಬೇಕು ಅಂತ ಅಲ್ಲ. ಫಿನಾನ್ಷಿಯಲ್ ಪ್ಲ್ಯಾನ್ನಲ್ಲಿ ಕ್ವಾಲಿಟಿನೂ ಇರಬೇಕು, ಜೊತೆಗೆ ಸಿಂಪಲ್ ಆಗೂ ಇರಬೇಕು, ಈಸಿಯಾಗಿ ಅರ್ಥ ಆಗೋ ರೀತಿಯಲ್ಲಿ ಇರಬೇಕು, ಮತ್ತು ಫ್ಲೆಕ್ಸಿಬಿಲಿಟಿನೂ ಇರಬೇಕು ಅಂತ ಹೇಳ್ತಾರೆ. ದ ಸೆಕೆಂಡ್ ಪ್ರಿನ್ಸಿಪಲ್ ಈಸ್ ಪ್ರಿನ್ಸಿಪಲ್ ಆಫ್ ಫೋರ್ಸೈಟ್. ಏನು ಪ್ರಿನ್ಸಿಪಲ್ ಆಫ್ ಫೋರ್ಸೈಟ್ ಅಂತ ಅಂದರೆ, ಈಗ ನಿಮ್ಗಾಗಲೇ ಗೊತ್ತಿದೆ ಪ್ಲ್ಯಾನ್ ಅಂತಂದರೆ ಏನು, ಮುಂದೆ ಏನಾಗ್ಬೋದು, ಏನು ಸಿಚುಯೇಷನ್ ಬರ್ಬೋದು ಅಂತ ಯೋಚನೆ ಮಾಡಿ ಇವತ್ತೇ ನಾವು ಡಿಸಿಷನ್ಸ್ ತೊಗೊಳೋದಕ್ಕೆ ಪ್ಲ್ಯಾನಿಂಗ್ ಅಂತ ಹೇಳ್ತೀವಿ. ಇಲ್ಲಿ ನಾವು ಫೈನಾನ್ಸ್ ಪ್ಲ್ಯಾನ್ನ ನಾವು ಫ್ರೇಮ್ ಮಾಡೋದಕ್ಕಿಂತ ಮುಂಚೆ ಏನು ಮಾಡಬೇಕಾಗತ್ತೆ, ಟೆಕ್ನಾಲಜಿನಲ್ಲಿ ಏನಾದರೂ ಅಡ್ವಾನ್ಸ್ಮೆಂಟ್ ಆಗುತ್ತಾ, ಮತ್ತು ಡಿಮ್ಯಾಂಡ್ ಫೋರ್ಕ್ಯಾಸ್ಟ್ನಲ್ಲಿ ಏನಾದರೂ ಚೇಂಜ್ ಆಗುತ್ತಾ. ಇವತ್ತು ಚೆನ್ನಾಗಿ ಜಾಸ್ತಿ ಡಿಮ್ಯಾಂಡ್ ಇರ್ಬೋದು, ನಾಳೆ ಡಿಮ್ಯಾಂಡ್ ಏನಾದರೂ ಕಡಿಮೆ ಆದರೆ, ನಮಗೆ ಬರುವಂಥ ಪ್ರಾಫಿಟ್ ಏನಾದರೂ ಕಡಿಮೆ ಆದರೆ ನಾವು ಅವಾಗ ಯಾವ ರೀತಿ ಡಿಸಿಷನ್ಸ್ನ ತೊಗೊಳ್ಬೇಕಾಗತ್ತೆ. ರಿಸೋರ್ಸ್ ಅವೈಲಬಿಲಿಟಿ, ಯಾವ್ಯಾವ ರಿಸೋರ್ಸಸ್ ಇದೆ, ರಿಸೋರ್ಸಸ್ಸು ಇವಾಗ ಎಷ್ಟಿದೆಯೋ ಮುಂದಕ್ಕೂ ಅಷ್ಟೇ ರಿಸೋರ್ಸಸ್ಸು ಅಥವಾ ರಾ ಮೆಟೀರಿಯಲ್ಸ್ ಎಲ್ಲ ಸಿಗತ್ತಾ, ಅಥವಾ ಲೇಬರ್ ಚಾರ್ಜಸ್ ಎಲ್ಲ ಇಷ್ಟೇ ಮುಂದಕ್ಕೂ ಇರುತ್ತಾ ಅಂತ ಅಂದ್ಬಿಟ್ಟು ಪ್ರತಿಯೊಂದು ಅಷ್ಟೇ ಮುಂದಕ್ಕೆ ಏನಾಗ್ಬೋದು ಅನ್ನೋಂಥ ಸಿಚುಯೇಷನ್ಸ್ನ ಎಕ್ಸ್ಪೆಕ್ಟ್ ಮಾಡಿ ಇವ್ರು ಏನು ಮಾಡಬೇಕಾಗತ್ತೆ, ಒಂದು ಫಿನಾನ್ಷಿಯಲ್ ಪ್ಲ್ಯಾನ್ನ ಫ್ರೇಮ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ಪ್ರಿನ್ಸಿಪಲ್ ಆಫ್ ಫ್ಲೆಕ್ಸಿಬಿಲಿಟಿ. ಈಗಾಗಲೇ ನಾನು ನಿಮ್ಗೆ ಹೇಳಿದೆ, ದ ಫಿನಾನ್ಸ್ ಪ್ಲ್ಯಾನ್ ಇಟ್ ಶುಡ್ ಬಿ ಫ್ಲೆಕ್ಸಿಬಲ್, that it can be revised or changed according to the changing needs of the business with minimum possible delay ಅಂತ ಹೇಳ್ತಾರೆ. ಅಂದರೆ ಏನಾದರೂ ಸಿಚುಯೇಷನ್ ತಕ್ಕಂಗೆ ರಿಜಿಡ್ ಆಗಿರಬಾರ್ದು ಫಿನಾನ್ಷಿಯಲ್ ಪ್ಲ್ಯಾನು, ಅದು ಏನು ಚೇಂಜ್ ಮಾಡೋಕ್ಕೆ ಆಗಲ್ಲ ಅನ್ನೋ ರೀತಿಯಲ್ಲಿ ಇರಬಾರ್ದು. ಸ್ವಲ್ಪ ಮಟ್ಟಿಗಿನ ಫ್ಲೆಕ್ಸಿಬಿಲಿಟಿ ಇರಬೇಕಾಗತ್ತೆ. ಯಾಕೆಂದರೆ ಫ್ಯೂಚರ್ ಅನ್ಸರ್ಟೈನ್ ಅಂತ ಗೊತ್ತು, ಫ್ಯೂಚರ್ನಲ್ಲಿ ಏನಾದರೂ ಚೇಂಜಸ್ ಆದರೆ ಈ ಫಿನಾನ್ಸ್ ಪ್ಲ್ಯಾನ್ನಲ್ಲೂ ಚೇಂಜಸ್ಗೆ ಅವಕಾಶ ಇರಬೇಕಾಗತ್ತೆ. ಆ ರೀತಿ ಇರಬೇಕಾಗತ್ತೆ ಫಿನಾನ್ಷಿಯಲ್ ಪ್ಲ್ಯಾನ್. The next principle is principle of liquidity. In principle of liquidity, there should be adequate liquidity in the finance plan. Adequate liquidity in the finance plan will act as the shock absorber in the event of the business operation deviating from the normal course ಅಂತ ಹೇಳ್ತಾರೆ. ಏನು ಪ್ರಿನ್ಸಿಪಲ್ ಆಫ್ ಲಿಕ್ವಿಡಿಟಿ ಅಂತ ಅಂದರೆ, ನಾವು ಮಾಡುವಂಥ ಫಿನಾನ್ಸ್ ಪ್ಲ್ಯಾನ್ನಲ್ಲಿ there should be liquidity means the assets which can be easily converted into cash. ನಮಗೆ
ಎವ್ರಿ ಮಂತ್ ಆಗಿರ್ಬೋದು ಅಥವಾ ಪ್ರತಿಯೊಂದು ಡೇ ಟು ಡೇ ಎಕ್ಸ್ಪೆನ್ಸಸ್ನ ಮೀಟ್ ಮಾಡೋದಕ್ಕೆ ಬೇಕಾಗಿರೋಂಥ ನೆಸಸರಿ ಲಿಕ್ವಿಡಿಟಿ ಅಂದರೆ ನೆಸಸರಿ ಲಿಕ್ವಿಡ್ ಕ್ಯಾಶ್ ಅವೈಲಬಿಲಿಟಿ ಇರಬೇಕಾಗೋ ರೀತಿಯಲ್ಲಿ ನೋಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಎಕಾನಮಿ. ಏನು ಪ್ರಿನ್ಸಿಪಲ್ ಆಫ್ ಎಕಾನಮಿ ಅಂತ ಅಂದರೆ ದ ಕಾಸ್ಟ್ ಆಫ್ ರೈಸಿಂಗ್ ದ ಫಂಡ್ಸ್ ಈಸ್ ಮಿನಿಮಮ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ನಾವು ಫಂಡ್ಸ್ನ ಏನು ಮಾಡಿರ್ತೀವಿ, ಶೇರ್ಸಿಂದನೋ ಡಿಬೆಂಚರ್ಸಿಂದನೋ ರೈಸ್ ಮಾಡಿರ್ತೀವಿ. ಅದಕ್ಕೆ ನಾವೆಷ್ಟು ರಿಟರ್ನ್ನ ಕೊಡ್ತಾ ಇದ್ದೀವೋ ಅದಕ್ಕಿಂತ ನಮಗೆ ಬರೋಂಥ ಪ್ರಾಫಿಟ್ಟು ಜಾಸ್ತಿ ಆಗಿರಬೇಕು. ಅಥವಾ ಇವಾಗ ಪ್ರಾಫಿಟ್ಟೇ ಕಮ್ಮಿ ಬರ್ತಾ ಇದೆ, ನಾವು ಕೊಡಬೇಕಾಗಿರೋಂಥ ಕಾಸ್ಟ್ ಆಫ್ ಕ್ಯಾಪಿಟಲೇ ಜಾಸ್ತಿ ಇದೆ ಅಂತ ಅಂದರೆ ಅದು ಸೌಂಡ್ ಫಿನಾನ್ಷಿಯಲ್ ಪ್ಲ್ಯಾನ್ ಆಗೋದಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಏನಾಗಿರಬೇಕು, ದೇರ್ ಶುಡ್ ಬಿ ಪ್ರಿನ್ಸಿಪಲ್ ಆಫ್ ಎಕಾನಮಿ ಅಂದರೆ ದ ಕಾಸ್ಟ್ ಶುಡ್ ಬಿ ಮಿನಿಮಮ್. ಆ್ಯಂಡ್ ಲಾಸ್ಟ್ಲಿ ದ ಪ್ರಿನ್ಸಿಪಲ್ ಆಫ್ ಕಾಂಟಿಂಜೆನ್ಸೀಸ್. ಏನು ಪ್ರಿನ್ಸಿಪಲ್ಸ್ ಆಫ್ ಕಾಂಟಿಂಜೆನ್ಸೀಸ್ ಅಂತ ಅಂದರೆ ಈಗಾಗಲೇ ನಿಮಗೆ ಹೇಳಿದ್ದೀನಿ, ಫ್ಯೂಚರ್ ಈಸ್ ಕಾಂಟಿಂಜೆನ್ಸಿ. ಫ್ಯೂಚರು ಏನಾಗತ್ತೆ ಅಂದ್ಬಿಟ್ಟು ಅಸರ್ಟೈನ್ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಆಗಲ್ಲ. ಹಂಗಾಗಿ ಫ್ಯೂಚರ್ನಲ್ಲಿ ಯಾವುದೇ ಎಮರ್ಜೆನ್ಸೀಸ್ ಬಂದರೂ, ಯಾವುದೇ ಪ್ರಾಬ್ಲಮ್ ಬಂದರೂ ಅದನ್ನು ಫೇಸ್ ಮಾಡೋದಕ್ಕೆ ಈ ಫಿನಾನ್ಷಿಯಲ್ ಪ್ಲ್ಯಾನಿಂದ ಸಾಧ್ಯ ಆಗಿರಬೇಕಾಗತ್ತೆ. ಹಂಗಂತ ಅಂದ್ಬಿಟ್ಟು ಫ್ಯೂಚರ್ನಲ್ಲಿ ಏನೋ ಎಮರ್ಜೆನ್ಸಿ ಬರುತ್ತೆ, ಏನೋ ಆಗ್ಬಿಡತ್ತೆ ಅಂತ ಅಂದ್ಬಿಟ್ಟು ಎಷ್ಟೋ ಒಂದಷ್ಟು ಲಕ್ಷನೋ ಎಷ್ಟೋ ಒಂದಷ್ಟು ಕೋಟಿನೋ ಎತ್ತಿಟ್ಬಿಟ್ಟು ಐಡಲ್ ಫಂಡ್ಸ್ ಆಗಿರಬೇಕು ಅಂತ ಅಲ್ಲ. ಹಾಗಾಗಿ ಸ್ವಲ್ಪ ಅಮೌಂಟನ್ನು ಇಟ್ಟಿರಬೇಕಾಗತ್ತೆ, ಅಥವಾ ಶಾರ್ಟ್ ಟರ್ಮ್ನಲ್ಲಿ ಎಲ್ಲಾದ್ರೂ ಇನ್ವೆಸ್ಟ್ ಮಾಡೋಂಗಿದ್ರೂ ಮಾಡಿರ್ಬೋದು. ಹಂಗಾಗಿ ಫಿನಾನ್ಷಿಯಲ್ ಪ್ಲ್ಯಾನಲ್ಲಿ ಏನಿರಬೇಕಾಗತ್ತೆ, ದೀಸ್ ಆರ್ ಆಲ್ ದ ಪ್ರಿನ್ಸಿಪಲ್ಸ್. ದಟ್ ಈಸ್ ಪ್ರಿನ್ಸಿಪಲ್ ಆಫ್ ಸಿಂಪ್ಲಿಸಿಟಿ, ಪ್ರಿನ್ಸಿಪಲ್ ಆಫ್ ಫೋರ್ಸೈಟ್, ಪ್ರಿನ್ಸಿಪಲ್ ಆಫ್ ಫ್ಲೆಕ್ಸಿಬಿಲಿಟಿ, ಲಿಕ್ವಿಡಿಟಿ, ಎಕಾನಮಿ ಆ್ಯಂಡ್ ಕಾಂಟಿಂಜೆನ್ಸೀಸ್ ಅಂತ. ದೀಸ್ ಆರ್ ಆಲ್ ದ ಪ್ರಿನ್ಸಿಪಲ್ಸ್ ಆಫ್ ಸೌಂಡ್ ಫಿನಾನ್ಷಿಯಲ್ ಪ್ಲ್ಯಾನಿಂಗ್. ದೀಸ್ ಆರ್ ಆಲ್ ದ ರೆಫರೆನ್ಸಸ್ for this financial planning and essentials of sound financial planning. I hope you all understand the meaning of financial planning and also principles of sound financial planning. Thank you.